ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮಗೆ ಬಿಸಿಲು ಬಂತು, ಬೇಸಿಗೆ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಏನಾದರೂ ಒಂದಿಷ್ಟು ವರ್ಷದವರೆಗೆ ಸ್ಟೋರ್ ಮಾಡಿಟ್ಕೊಳ್ಳುವಂತಹ ಹಪ್ಪಳ ಮತ್ತು ಹಪ್ಪಳ ಕಡ್ಡಿ ಇದೆಲ್ಲ ಮಾಡಿಟ್ಕೊಳ್ಳೋಣ ಅಂತ ಅನಿಸುತ್ತೆ. ಸಂಡಿಗೆ ಮೆಣಸು ಎಲ್ಲ ಅಲ್ವಾ. ಸಂಡಿಗೆ ಮೆಣಸನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಇವತ್ತು ಹಪ್ಪಳ ಕಡ್ಡಿನ ನಾವು ಹೇಗೆ ಮಾಡಿಟ್ಕೊಳ್ತೀವಿ ಹೇಳ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭ ಇದನ್ನು ಮಾಡೋದು. ಸೊ ನಿಮಗೆ ಟೈಮ್ ಇರಲಿಲ್ಲ ಅಂತಂದ್ರೂ ನೀವು ಬಿಸಿಲಿದ್ದ ಟೈಮ್ನಲ್ಲಿ ಒಂದು 10 ನಿಮಿಷ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಬೋದು. ಹಾಗಾದರೆ ಹಪ್ಪಳ ಕಡ್ಡಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ, ಬನ್ನಿ. ಫಸ್ಟ್ ನೋಡಿ, ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಈಗ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟೋವ್ ಮೇಲೆ ಇಟ್ಟಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಅಕ್ಕಿ ಹಿಟ್ಟನ್ನು ನೀವು ಮನೆಯಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹೊರಗಡೆ ತಂದಿರೋದಾದರೂ ಓಕೆ. ಹಾಗೆ ಅದಕ್ಕೆ ಈಗ ನೋಡಿ ಪುನಃ ಇನ್ನೂ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ ಈಗ 3 ಕಪ್ ನೀರಾಗಿದೆ. ಚೆನ್ನಾಗಿ ಇದನ್ನು ನೀರಿಲ್ಲದೆ ಅಂದರೆ ಗಂಟೆಲ್ಲ ಆಗದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ 1 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ಟೋವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಮಗಚ್ತಾ ಹೋಗಬೇಕು. ನೀವು ಕೈ ಬಿಟ್ಟರೆ ಕೆಳಗಡೆ ಇರೋದೆಲ್ಲ ಒಂಥರ ಉಂಡೆ ಉಂಡೆ ಥರ ಗಟ್ಟಿಯಾಗಿಬಿಡುತ್ತೆ. ಸೊ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಗಚ್ತಾ ಇರಿ. ಇದನ್ನು ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಫ್ರೆಂಡ್ಸ್, ಕೇವಲ ಒಂದು 10 ನಿಮಿಷ ಸಾಕಾಗುತ್ತೆ. ಹಾಗೆ ಇದಕ್ಕೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚ ಆಗುವಷ್ಟು ಪಾಪಡ್ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಪಾಪಡ್ ಖಾರ ಸಪೋಸ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್, ಏನೂ ಪರವಾಗಿಲ್ಲ, ಹಾಗೇನೂ ಮಾಡ್ಬೋದು. ಇಲ್ಲಾಂದರೆ ಬೇಕಿಂಗ್ ಸೋಡಾ ಬೇಕಿದ್ರೆ ಅದನ್ನು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ. ಹಾಗೆ ನೋಡಿ ಪಾತ್ರೆಯಿಂದ ಬಿಡ್ತಾ ಬರುತ್ತೆ. ಅಷ್ಟರವರೆಗೆ ಈ ರೀತಿ ನೀವು ಇದನ್ನು ಮಗಚಿ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಹದಕ್ಕೆ ಬಂದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಇಳಿಸಿಟ್ಟೆ ಆದಮೇಲೆ ಕೂಡ ಒಂದು ಸಾರಿ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಕೊಳ್ಳಿ. ಆವಾಗ ಗಂಟು ಥರ ಇರಲ್ಲ ಮತ್ತು ಬೇಗ ತಣ್ಣಗಾಗುತ್ತೆ. ಹಾಗೆ ಇದು ಉಗುರು ಬೆಚ್ಚಗಿದ್ದಾಗ ಅದಕ್ಕೆ 1 ಚಮಚ ಆಗುವಷ್ಟು ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಬಿಳೆ ಎಳ್ಳು ಅಥವಾ ಕರೆ ಎಳ್ಳು ಅದನ್ನು ಎಲ್ಲ ಹಾಕ್ಕೊಳ್ಬೋದು. ಅಜ್ವೈನು ಯಾವುದು ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಆ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಏನನ್ನು ಹಾಕದೆ ಕೂಡ ಬರೀ ಸಾಲ್ಟ್ ಹಾಕಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈಗ ನಾನು ಬಾಲ್ಕನಿಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಬಾಲ್ಕನಿಯಲ್ಲಿ ಸ್ವಲ್ಪ ಬಿಸಿಲಿತ್ತು. ಮತ್ತು ಇನ್ನೊಂದು ಟಿಪ್ ಏನಂದರೆ ಫ್ರೆಂಡ್ಸ್, ಸಪೋಸ್ ಬಿಸಿಲಿರಲಿಲ್ವಾ ಆವಾಗ ನೀವು ಕೆಳಗಡೆ ಅಂದರೆ ಫ್ಯಾನ್ ಕೆಳಗಡೆ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಕೇವಲ ಒಂದೇ ದಿನಕ್ಕೆ ಇದು ಡ್ರೈ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಬಿಸಿಲು ಬೇಕಂತಿಲ್ಲ. ಫ್ಯಾನ್ ಕೆಳಗಡೆ ಕೂಡ ನೀವು ಇದನ್ನು ಒಣಗಿಸ್ಕೊಳ್ಬೋದು. ತುಂಬ ಈಸಿ, ಇಷ್ಟು ಸುಲಭವಾಗಿ ಇಷ್ಟು ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಈ ಪಾಪಡ್ ಕಡ್ಡಿನ ಒಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ ನಾನು ಒಂದು ಪೈಪಿಂಗ್ ಬ್ಯಾಗನ್ನು ತೊಗೊಂಡಿದ್ದೀನಿ. ಸಪೋಸ್ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗು ಇರಲಿಲ್ವಾ, ಹಾಗಿದ್ದರೆ ಒಂದು ಉಪ್ಪಿನ ಕೊಟ್ಟೆ ಆ ಥರ ಏನಾದರೂ ತೊಗೊಂಡು ಕೆಳಗಡೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಈಸಿ. ಆ ಥರನೂ ಉಪ್ಪಿನ ಕೊಟ್ಟೆ ಅಂದರೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ನೋಡಿ ಇದನ್ನು ಈಗ ಈ ಥರ ಲೈನಾಗಿ ಎಳಿತಾ ಇದ್ದೀನಿ, ಅಥವಾ ಚಿಕ್ಕದಾಗೆ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ಒಂದು ಟಿಪ್ ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಕೇಕ್ ನೋಸಲನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಅದು ಚಕ್ಲಿ ಮುರಿ ಥರ ಬರುತ್ತೆ ಅಲ್ವಾ, ಮೇಲ್ಗಡೆ ಸ್ವಲ್ಪ ಲೈನ್ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಹಾಗೇ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ದಪ್ಪವಾಗಿ ಹಾಕಬೇಕು, ಇಲ್ಲ ಅಂದರೆ ಅದು ಡ್ರೈ ಆಗೋ ತನಕ ಫುಲ್ ತೆಳುವಾಗಿಬಿಡುತ್ತೆ. ನಾವು ಅದನ್ನು ಕರಿವಾಗ ಏನಾಗುತ್ತೆ ಬೇಗ ಸೀದೋಗುತ್ತೆ. ಸೊ ನೀವೇನು ಮಾಡಿ ಅಂದರೆ ದಪ್ಪವಾಗಿ ಕಡ್ಡಿ ಥರ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಅದು ಒಣಗಿದ ಮೇಲೆ ಕಟ್ ಮಾಡ್ಕೊಳ್ಬೋದು. ನಾವು ಈ ಥರ ಮಾಡಿಟ್ಕೊಂಡ್ರೆ ಆಯಿತು. ನೋಡಿದ್ರಿ ಅಲ್ವಾ, ಇದನ್ನು ಆಮೇಲೆ ನಾನು ಕರೆದು ಕೂಡ ತೋರಿಸ್ತೀನಿ. ಒಂದೇ ಒಂದು ದಿನಕ್ಕೆ ಒಣಗುತ್ತೆ, 10 ನಿಮಿಷ ಸಾಕಾಗುತ್ತೆ. ಒಳ್ಳೆ ಟೇಸ್ಟಿಯಾಗಿರುವಂಥದ್ದು. 1 ವರ್ಷದವರೆಗೆ ನಾವು ಒಂದಿಷ್ಟು ಮಾಡಿ ಶೇಖರಿಸ್ಕೊಳ್ಬೋದು. ಒಂದೇ ದಿನ ನಮಗೆ ಮಾಡೋಕ್ಕಾಗಲ್ವಾ, ಪ್ರತಿದಿನ ಒಂದು ಸ್ವಲ್ಪನೇ ಮಾಡಿ ಈ ಥರ ರೆಡಿ ಮಾಡ್ಕೊಳ್ಬೋದು. ಆಮೇಲೆ ಅದು ಡ್ರೈ ಆದಮೇಲೆ ನೋಡಿ ನೆಕ್ಸ್ಟ್ ಡೇ ನಾನು ಇದನ್ನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ. ಈಗ ಕಾದಿರೋಂತಹ ಎಣ್ಣೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ.
ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ತುಂಬ ಹಗೂರವಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಸಾಂಬಾರು ಅನ್ನದ ಜೊತೆಗಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು ಅಕ್ಕಿ ಹಪ್ಪಳ, ಹಲಸಿನಕಾಯಿ ಹಪ್ಪಳ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನಲ್ಲಿದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮತ್ತು ಇವತ್ತಿನ ಈ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.